ನಿರೀಕ್ಷೆ ಮಾಡಿದಂತೆ ಸರ್ಕಾರದ ವಿರುದ್ಧ ದೋಸ್ತಿ ಪಡೆ ಸಮರ ಸಾರೋದಕ್ಕೆ ತನ್ನ ಬತ್ತಳಿಕೆಯಲ್ಲಿ ಅನೇಕ ಅಸ್ತ್ರಗಳನ್ನು ಸಿದ್ಧ ಮಾಡಿಕೊಂಡಿದೆ. ಅಸ್ತ್ರಗಳ ಪ್ರಯೋಗ ಒಗ್ಗಟ್ಟಿನಿಂದ ಆಗುತ್ತಾ ಅನ್ನೋದು ಪ್ರಶ್ನೆ. ವಿಪಕ್ಷಗಳನ್ನ ಎದುರಿಸೋದಕ್ಕೆ ಸರ್ಕಾರ ಕೂಡ ಒಂದ್ ಕಡೆಗೆ ಪ್ಲಾನ್ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ವಿಪಕ್ಷಗಳ ಅಟ್ಯಾಕ್ಗೆ ಕೌಂಟರ್ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಿಎಂ ಹಾಗೂ ಸರ್ಕಾರದ ಇಮೇಜ್ ಕಾಯ್ದುಕೊಳ್ಳೋದಕ್ಕೆ ಸಜ್ಜಾಗಿದೆ. ಸರ್ಕಾರದ ಪರ ಡಿಫೆಂಡ್ ಮಾಡಿಕೊಳ್ಳೋದಕ್ಕೆ ಹಿರಿಯ ಸಚಿವರಿಗೆ ಟಾಸ್ಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ಘಟಾನುಘಟಿ ಸಚಿವರುಗಳೇ ಇದ್ದಾರೆ. ಉತ್ತಮ ಪಾರ್ಲಿಮೆಂಟೇರಿಯನ್ಗಳ ಸಂಖ್ಯೆ ವಿಪಕ್ಷಗಳಿಗೆ ಹೋಲಿಸಿದ್ರೆ ಈ ಸಲ ಆಡಳಿತ ಪಕ್ಷದಲ್ಲಿದೆ. ಹಿಂಗಾಗಿ ಹೆಂಗೆ ಟೇಕ್ ಆನ್ ಮಾಡ್ತಾರೆ ಅನ್ನೋದು ಒಂದು. ಇನ್ನೊಂದು, ಸಿಎಂ ಮೇಲೆ ಈ ಸಲ ಅಂದರೆ ಕಳೆದ ಎಲ್ಲ ಸೆಷನಲ್ಲಿ ಕಂಪೇರ್ ಮಾಡಿದ್ರೆ ಈ ಸಲ ಮಾತ್ರ ವೈಯಕ್ತಿಕ ಕಳಂಕಗಳು ಬಂದಿದೆ. ಅದ್ರ ಬಗ್ಗೆ ವಿಪಕ್ಷಗಳು ಗಂಭೀರವಾಗಿ ಆರೋಪ ಮಾಡ್ತಾ ಇದ್ರಲ್ಲ, ಅದ್ರ ಬಗ್ಗೆ ಆನ್ ದ ಫ್ಲೋರ್ ಏನು ಮಾತಾಡ್ತಾರೆ ಮುಖ್ಯಮಂತ್ರಿಗಳು ಅನ್ನೋದು ಕುತೂಹಲ. ಇನ್ನೊಂದು ಕಡೆಗೆ ಸರ್ಕಾರದ ಮೇಲೆ ಸರ್ಕಾರ 1 ವರ್ಷ ಪೂರೈಸೋದ್ರ ಒಳಗೆ ಸ್ಟಾರ್ಟ್ ಆದಂತಹ ಕಳಂಕಗಳ ಸರಮಾಲೆ ದಿನ ಕಳೆದ ಹಾಗೆ ಪ್ರತಿ ಜಿಲ್ಲೆಗಳಿಗೂ ಕೂಡ ಒಳ್ಳೆ ಕ್ಯಾನ್ಸರ್ ರೋಗದಂತೆ ಹಬ್ಬಿದೆ. ಸೊ ಅದೆಲ್ಲದರ ಬಗ್ಗೆ ವಿಪಕ್ಷಗಳು ಕೇಳುವಂತಹ ಪ್ರಶ್ನೆಗೆ ಉತ್ತರ ಏನು ಕೊಡ್ತಾರೆ ಅನ್ನೋದು ಕುತೂಹಲ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೋತೀನಿ. ಸುಕೇಶ್, ಬೆಳಗಾವಿಯಲ್ಲಿ ಅಧಿವೇಶನವನ್ನು ನಡೆಸುವ ಮೂಲ ಉದ್ದೇಶ ಇರತಕ್ಕಂಥದ್ದೇ ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ. ಸೊ ಅದು ಪ್ರತಿ ಬಾರಿ ತಾವು ಹೋಗ್ತಾ ಇದ್ದೀರಾ ಬೆಳಗಾವಿಗೆ, ಸಾಕಾರ ಆಗ್ತಾ ಇದೆ ಅಂತ ತಮ್ಗೆ ಅನಿಸುತ್ತಾ? ಯಾಕೆಂದರೆ ಸದನದ ಹೊರಗಡೆ ಇವರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇರ್ತಕ್ಕಂಥದ್ದು ಒಳಗೂ ಮುಂದುವರಿಯುತ್ತಾ, ಅಥವಾ ನಿಜವಾಗಿ ನೈಜ ಕಾಳಜಿಯನ್ನು ಇಟ್ಕೊಂಡು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಕೆಲಸ ಆಗುತ್ತಾ ಅಂತ? ಸಹಜವಾಗಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ 2 ಬೆಳವಣಿಗೆಗಳು ಪ್ರತಿ ವರ್ಷ ಆಗ್ತವೆ. ಒಂದು, ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚು ಸಮಯ ಕೊಡಬೇಕು, ಹೆಚ್ಚು ಚರ್ಚೆ ಮಾಡಬೇಕು ಅನ್ನುವಂಥ ಒತ್ತಡ ಮತ್ತು ಒತ್ತಾಯ. ಮತ್ತೊಂದು, ಹೊರಭಾಗದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತಾಗಿ ಒಂದಷ್ಟು ಸಂಘಟನೆಗಳು ಮಾಡುವಂತಹ ಪ್ರತಿಭಟನೆ. ಇವೆರಡು ಒಂದು ರೀತಿಯ ಪ್ರೊಸೀಜರ್ ಅನ್ನೋ ರೀತಿಯಲ್ಲಿ ಪ್ರತಿ ವರ್ಷ ನಡೆಯುತ್ತೆ ಹೊರತು ಆ ಮಟ್ಟಿಗಿನ ನಿರೀಕ್ಷಿತ ಮಟ್ಟದಲ್ಲಿ ಚರ್ಚೆ ಆಗುತ್ತಾ, ಸಮಸ್ಯೆಗಳಿಗೆ ಸ್ಪಂದನೆ ಸಿಗುತ್ತಾ ಅನ್ನುವಂಥ ಪ್ರಶ್ನೆಗೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ. ಹಾಗೆ ನೋಡೋಕೆ ಹೋದರೆ ಕಳೆದ 10 ವರ್ಷದಲ್ಲಿ 2014ರಿಂದ 24ರ ನಡುವಿನ 10 ವರ್ಷದ ಅಧಿವೇಶನದಲ್ಲಿ 100 ಗಂಟೆಗಳ ಕಾಲ, ಎಕ್ಸಾಕ್ಟ್ 100 hours ಈ ಒಂದು ಚರ್ಚೆ ನಡೆದಿದೆ ಉತ್ತರ ಕರ್ನಾಟಕದ ಬಗ್ಗೆ ಅನ್ನುವಂಥದ್ದು. ಅಂದರೆ ಪ್ರತಿ ವರ್ಷದಲ್ಲೂ ಕೂಡ 10 ದಿನದಲ್ಲಿ ಅಧಿವೇಶನ ನಡೆದರೆ 10 × 10 ಅಂದರೆ 100 ಆದರೂ ಕೂಡ ಒಂದು ಅಧಿವೇಶನ 10 ದಿನದಲ್ಲಿ ಕೇವಲ 10 ಗಂಟೆಗಳ ಕಾಲ ಮಾತ್ರ ಚರ್ಚೆ ನಡೆದಂತಾಗುತ್ತೆ. ಆದರೆ 100 ಗಂಟೆಗಳ ಕಾಲ ಮಾತ್ರ ಇದುವರೆಗೆ ಚರ್ಚೆ ನಡೆದಿದೆ. ಹಾಗಾಗಿ ಉತ್ತರ ಕರ್ನಾಟಕಕ್ಕೆ ಆದ್ಯತೆಯ ಮೇಲೆ ನಡಿಬೇಕಾಗಿದ್ದಂಥ ಚರ್ಚೆ ಅಥವಾ ಕೊಡಬೇಕಾಗಿದ್ದಂಥ ಉತ್ತರ, ಇದೆಲ್ಲದಕ್ಕೂ ಒಟ್ಟಾರೆ ಅವಧಿಯನ್ನು ಲೆಕ್ಕ ಹಾಕಿದ್ರೆ ಅದು ಸಾಕಷ್ಟು ಕಡಿಮೆ ಅವಧಿ ಅಂತಲೇ ಹೇಳ್ಬೋದು. ಆದರೆ ಇದು ಸಾಕಾಗುತ್ತೆ ಅನ್ನುವಂಥ ಪ್ರಶ್ನೆ ಎಲ್ಲ ಸರ್ಕಾರರು ಎಲ್ಲ ನಾಯಕರುಗಳು ಕೇಳಿದ್ದಾರೆ. ವಿಪಕ್ಷಗಳು ಎಷ್ಟು ಆಸಕ್ತಿಯಿಂದ ಅದರ ಕಡೆಗೆ ಚರ್ಚೆ ಮಾಡಿದ್ದಾರೆ ಬೇರೆ ವಿಚಾರಗಳನ್ನ ಬಿಟ್ಟು ಅನ್ನೋದು ಪ್ರಶ್ನೆ. ಸರ್ಕಾರವು ಕೂಡ ಎಷ್ಟು ಆದ್ಯತೆಯ ಮೇರೆಗೆ ಉತ್ತರ ಕರ್ನಾಟಕಕ್ಕೆ ಆದ್ಯತೆ ಕೊಟ್ಟು ಚರ್ಚೆ ಮಾಡ್ತು ಅನ್ನೋದು ಕೂಡ ಪ್ರಶ್ನೆ. ಆದರೆ ಇಬ್ಬರೂ ಕೂಡ ಅದಕ್ಕೆ ಸಮಾನ ಪಾಲುದಾರರು, ಅದು ವಿಪಕ್ಷವೇ ಇರ್ಬೋದು, ಆಡಳಿತ ಪಕ್ಷವೇ ಇರ್ಬೋದು, ಕಳೆದ 10 ವರ್ಷದಿಂದ ಯಾವುದೇ ಸರ್ಕಾರ ಇರ್ಬೋದು. ಯಾಕಂದರೆ ಏನನ್ನ ಚರ್ಚೆ ಮಾಡ್ತಾರೆ ಅಥವಾ ಏನನ್ನ ಮಾತಾಡ್ತಾರೆ ಅನ್ನೋದ್ರ ಮೇಲೆ ಚರ್ಚೆ ನಡೆಯುತ್ತೆ ಹೊರತು ಏನು ಗಲಾಟೆ ಮಾಡ್ತಾರೆ, ಏನು ಗೊಂದಲ ಮಾಡ್ತಾರೆ ಅನ್ನೋದ್ರ ಮೇಲೆ ಉತ್ತರ ಕರ್ನಾಟಕ ಚರ್ಚೆ ನಡೆಯಲ್ಲ. ಹಾಗಾಗಿ ಅದನ್ನು ಚರ್ಚೆಗೆ ಆದ್ಯತೆ ಹೇಗೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಒಂದು ಸಮ್ಮತವಾದ ಅಭಿಪ್ರಾಯ ಬಂದಾಗ, ಅದರ ಬಗ್ಗೆ ಯೋಚನೆ ಮಾಡಿ ಚರ್ಚೆ ಮಾಡಿ ತೀರ್ಮಾನ ಮಾಡಿದಾಗ ಆರೋಗ್ಯಕರವಾದ ಚರ್ಚೆ ನಡೆಯೋಕ್ಕೆ ಸಾಧ್ಯ. ಅರವಿಂದ್, ಓಕೆ ಸುಕೇಶ್, ಇದ್ರ ಜೊತೆಗೆ ಈಗ ಮುಖ್ಯಮಂತ್ರಿಗಳ ಮೇಲೆ ಮೂಡಾ ಪ್ರಕರಣದಿಂದ ವೈಯಕ್ತಿಕವಾದಂತಹ ಕಳಂಕ ಅಥವಾ ಅವರ ಇಮೇಜ್ಗೆ ಡ್ಯಾಮೇಜ್ ಆಗುವಂತಹ ವಿಚಾರಗಳೆಲ್ಲ ಮುನ್ನೆಲೆಗೆ ಬಂದಿದೆ. ಈ ಸಂದರ್ಭದಲ್ಲಿ ಆನ್ ದ ಫ್ಲೋರ್ ಅವ್ರು ಮಾತಾಡ್ತಾರೆ, ಈ ವಿಚಾರದ ಬಗ್ಗೆ ಏನು ಮಾತಾಡ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿದೆ. ಸಹಜ, ಯಾಕಂದರೆ ಮುಖ್ಯಮಂತ್ರಿಗಳ ವಿರುದ್ಧ ಕೇಳಿಬಂದಂಥ ಆರೋಪ ಈಗ ಬೇರೆ ಬೇರೆ ಹಂತದ ತನಿಖೆ, ಅದು ಲೋಕಾಯುಕ್ತ ತನಿಖೆ ಇರ್ಬೋದು ಅಥವಾ ಇಡಿ ಎಂಟ್ರಿ ಆಗಿರುವಂಥದ್ದು ಹೀಗೆ ಆಗಿದೆ. ಅದಕ್ಕೆ ತಕ್ಕಂತೆ ಒಂದಷ್ಟು ಬೆಳವಣಿಗೆಗಳು, ಲೋಕಾಯುಕ್ತ ವರದಿ, ಒಂದಷ್ಟು ಮಾಹಿತಿಗಳು ಬಹಿರಂಗವಾದಂಥದ್ದು, ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ವಿಪಕ್ಷಗಳ ಪಾಲಿಗೆ ಅದು ಕೂಡ ಒಂದು ಪ್ರಬಲವಾದ ಅಸ್ತ್ರನೇ. ಅಂದರೆ ಎಲ್ಲೋ ಒಂದು ಕಡೆ ಉಪಚುನಾವಣೆಯ ಫಲಿತಾಂಶದ ನಂತರದಲ್ಲಿ ನಾವು ಸ್ವಲ್ಪ ಗಟ್ಟಿ ಆದ್ವಿ ಅನ್ನುವಂಥ ಭಾವನೆ ಕಾಂಗ್ರೆಸ್ ನಾಯಕರುಗಳಿಗೆ ಇರಬಹುದು. ಆದರೆ ಕೇಳಿ ಬಂದಂಥ ಆರೋಪ, ಅದ್ರ ಬಗ್ಗೆ ಎಲ್ಲವೂ ಕೂಡ ನಡೀತಾ ಇರುವಂಥದ್ದು, ತನಿಖೆಯಲ್ಲೂ ನಡೀತಾ ಇರುವಂಥದ್ದು ನ್ಯಾಯಾಲಯದಲ್ಲಿ. ಹಾಗಾಗಿ ಹಂತವಾಗಿ ನೋಟಿಸ್ಗಳು ಬಂತು ಅಂದರೆ, ಬೇರೇನೋ ಬೆಳವಣಿಗೆ ಆಯ್ತು ಅಂದರೆ ಅದು ವಿಪಕ್ಷಗಳ ಪಾಲಿಗೆ ಮತ್ತಷ್ಟು ಅಸ್ತ್ರವೇ. ಹಾಗೆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಕೆ ವಿಪಕ್ಷಗಳಿಗೆ ದೊಡ್ಡದಾದ ಒಂದು ಅಸ್ತ್ರ ಇದ್ದೇ ಇದೆ. ರಾಜಕೀಯವಾಗಿ ಏನೇ ಇರ್ಬೋದು, ಆದರೆ ಕಾನೂನಾತ್ಮಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಏನೇನು ಆಯಿತು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಮಾಹಿತಿಗಳು ಪದೇ ಪದೇ ಬಹಿರಂಗ ಆಗ್ತಾ ಇರೋದ್ರಿಂದ ಬಹುಶಃ ವಿಪಕ್ಷಗಳು ಇದನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮುಖ್ಯಮಂತ್ರಿ ಮತ್ತು ಸರ್ಕಾರವನ್ನು ಮುಜುಗರಕ್ಕೆ ಸಿಲುಕಿಸುವಂಥ ಪ್ರಯತ್ನಕ್ಕೆ ಮುಂದಾಗುವಂಥ ಸಾಧ್ಯತೆಯೇ ಹೆಚ್ಚಿದ್ದಂತೆ ಕಾಣಿಸ್ತಾ ಇದೆ. ಮಮತಾ. ರೈಟ್ ಸುಕೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಕೋಟಿಗಟ್ಟಲೆ ಖರ್ಚು ಮಾಡಿ ನಡೆಸ್ತಕ್ಕಂಥ ಅಧಿವೇಶನದಿಂದ ಕಿಂಚಿತ್ತಾದರೂ ಲಾಭ ನಮ್ಮ ರಾಜ್ಯದ ಜನರಿಗೆ ಆಗಲಿ ಅಂತಕ್ಕಂಥದ್ದೇ ಎಲ್ಲರ ಹಾರೈಕೆ. ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳು ಎಷ್ಟರ ಮಟ್ಟಿಗೆ ಸಹಕಾರವನ್ನು ಪರಸ್ಪರ ಕೊಡ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ.